ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನೇನು ವಿಷಯ ಅಂತ ಹೇಳಿದ್ರೆ, ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆ, ಈ ಸೀಸನ್ ಬಿಗ್ ಬಾಸ್ ಸೀಸನ್ 12 ವಿನ್ ಆಗುವ ಸ್ಪರ್ಧಿ ಯಾರು? ಸೊ ರಕ್ಷಿತಾ ಈ ಸೀಸನ್ ವಿನ್ ಆಗ್ತಾರ? ಇದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರಾದರೂ ಹೊಸಬ್ರು ನೋಡಿದ್ರೆ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ನೋಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ 12 ಅಲ್ಲಿ 2 ಜನ ಸ್ಪರ್ಧಿಗಳು ಭಯಂಕರ ಕಾಂಪಿಟಿಷನ್ ಅಲ್ಲಿ ಇದ್ದಾರೆ. ಯಾರು? ಒಂದು ಗಿಲ್ಲಿ, ಇನ್ನೊಂದು ರಕ್ಷಿತಾ, ವೋಟಿಂಗ್ ವಿಚಾರದಲ್ಲಿ. ಇನ್ನು ಕಲರ್ಸ್ ಅವರಿಗೆ ಅವರ ಟೀಮ್ಗೆ ಬೇರೆಯವರನ್ನು ವಿನ್ ಮಾಡಿಸ್ಬೇಕಂತ ಇರ್ಬೋದು. ಜನರು ಹೇಳುವ ಪ್ರಕಾರ ಪಾರ್ಶಾಲಿಟಿ ಮಾಡೋ ಸಾಧ್ಯತೆ ಈ ವರ್ಷದಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ತುಂಬಾ ಕಮೆಂಟ್ ಮಾಡ್ತಾರೆ ನೋಡಿ. ಅದೇ ಪ್ರಕಾರ ಮೇ ಬಿ ಮಾಡ್ಬೋದು. ಬಟ್ ವೋಟ್ ಪ್ರಕಾರ ನೋಡಿದ್ರೆ ಇವರಿಬ್ಬರಿಗೆ ಜಾಸ್ತಿ ವೋಟ್ ಇದೆ. ಈಕ್ವಲ್ ಆಗಿದ್ದಾರೆ. ಗಿಲ್ಲಿದು ಫ್ಯಾನ್ಸ್ ಇದ್ದಾರೆ, ಇನ್ನು ರಕ್ಷಿತದ ಸಪರೇಟ್ ಫ್ಯಾನ್ಸ್ ಇದ್ದಾರೆ. ಸೊ ಜನರಿಗೆ ಇವರಿಬ್ಬರ ಆಟದ ಶೈಲಿ ಇದೆಲ್ಲ ಇಷ್ಟ ಆಗಿ ಒಂದು ವ್ಯಕ್ತಿ ಇಷ್ಟ ಆಗುದಲ್ವಾ. ಸೊ ಗಿಲ್ಲಿ, ಕಾವ್ಯ, ರಕ್ಷಿತಾ, ಎಷ್ಟು ಜನ ಹೇಳುವ ಪ್ರಕಾರ ರಕ್ಷಿತಾ ಅವರು ಬಿಗ್ ಬಾಸ್ ಮುಂಚೆ ಮನೆಗೆ ಹೋಗುವ ಮೊದಲು ರಕ್ಷಿತನನ್ನು ಇಷ್ಟಪಡ್ತಾ ಇರಲಿಲ್ಲ ಜನರು. ಎಲ್ಲಿ? ಮಂಗಳೂರು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಅವಳ ಲಾಗ್ ಅನ್ನು ಅಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳಿ ರಕ್ಷಿತನಿಗೆ ಬೈತಿದ್ರು. ಯಾವಾಗ ಬಿಗ್ ಬಾಸ್ ಮನೆಗೆ ಹೋದ್ರು, ಬಿಗ್ ಬಾಸ್ ಅಲ್ಲಿ ಅವರ ವ್ಯಕ್ತಿತ್ವ ಎಲ್ಲ ನೋಡಿ ಜನರಿಗೆ ತುಂಬಾ ಇಷ್ಟ ಆಗಿದೆ. ಇನ್ನು ರಕ್ಷಿತಗೋಸ್ಕರ ಕ್ಯಾಂಪೇನ್ ನಡೀತಿದೆ ಅಂತ ಹೇಳಿದ್ರೆ, ರಕ್ಷಿತ ವಿನ್ ಆಗ್ಬೇಕಂತ ಹೇಳಿ ತುಂಬಾ ಯೂಟ್ಯೂಬರ್ಸ್ ಎಲ್ಲ ಅವರೇ ಮಂಗಳೂರಲ್ಲಿ ಪ್ರತಿಯೊಂದು ಜಾತ್ರೆಯಲ್ಲಿ ಆಗಲಿ ರಕ್ಷಿತಾ ವೋಟ್ ಫಾರ್ ರಕ್ಷಿತಾ ಅಂತ ಹೇಳಿ ಭಯಂಕರ ಈ ಪ್ರಮೋಷನ್ ಮಾಡ್ತಿದ್ದಾರೆ. ಇನ್ನು ರಕ್ಷಿತಂದು ಜೆನ್ಯೂನ್ ಫ್ಯಾನ್ಸ್ ಪೇಜ್ ಎಲ್ಲ ಕ್ರಿಯೇಟ್ ಆಗಿ PR ಟೀಮ್ ಯಾವುದಿಲ್ಲ, ಅವರದೇ ಒಂದು ಸ್ವಂತ ಟೀಮ್ ಇದು ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಈ ವಾರದಲ್ಲಿ ಚೆನ್ನಾಗಿ ಆಟ ಸಹ ಆಡಿದ್ದಾರೆ. ಸೊ ಇದೇ ಪ್ರಕಾರ ನೋಡೋದಾದ್ರೆ ಗಿಲ್ಲಿ ಸಹ ಹಾಗೇನೆ. ಗಿಲ್ಲಿಗೆ ಸಹ ಗಿಲ್ಲಿಯ ಟೀಮ್ ಅವರು ಗಿಲ್ಲಿ ವಿನ್ ಆಗ್ಬೇಕಂತ ಹೇಳಿ ದೇವಸ್ಥಾನಕ್ಕೆ ಹೋಗೋದು, ಬೇರೆ ಬೇರೆ ರೀತಿಯ ಎಲ್ಲ ಮಾಡ್ತಿದ್ದಾರೆ. ಇನ್ನು PR ಟೀಮ್ ಇದೆ ಗಿಲ್ಲಿದು. ಗಿಲ್ಲಿ PR ಟೀಮ್ ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ವಿನ್ ಆಗ್ಬೇಕು ಅಂತ ಹೇಳಿ. ಒಂದು ವೇಳೆ ಈ ವಾರದಲ್ಲಿ ಫಿನಾಲೆ ಇದ್ದಿದ್ರೆ ವಿನ್ ಆಗುವ ಸ್ಪರ್ಧಿ ರಕ್ಷಿತಾ. ಯಾಕೆಂತ ಹೇಳಿದ್ರೆ ಈ ವಾರದಲ್ಲಿ ಗಿಲ್ಲಿದು ತುಂಬಾ ಜನರಿಗೆ ಗಿಲ್ಲಿಯ ವ್ಯಕ್ತಿತ್ವ ಇಷ್ಟ ಆಗಲಿಲ್ಲ. ಹಾಗಾಗಿ ತುಂಬಾ ಜನಕ್ಕೆ ರಕ್ಷಿತಾ ಈ ವಾರದಲ್ಲಿ ತುಂಬಾ ಇಷ್ಟ ಆಗಿದ್ದಾರೆ. ಈ ವಾರ ಫಿನಾಲೆ ಇದ್ದಿದ್ರೆ ವಿನ್ ಆಗುವುದು ರಕ್ಷಿತಾ. ಇನ್ನೂ ಸಹ ಫಿನಾಲೆಗೆ ಒಂದು 2 ವಾರ ಇರುವ ಕಾರಣ ಹೇಳಕ್ಕಾಗಲ್ಲ ಏನಾಗ್ತದೆ ಅಂತ ಹೇಳಿ. ಫಿನಾಲೆಯ ಹಿಂದಿನ ದಿನವರೆಗೆ ನಮ್ಗೆ ಹೇಳಕ್ಕಾಗಲ್ಲ. ಅಲ್ಲಿವರೆಗೆ ಒಂದು ಏನ್ ಬೇಕಾದ್ರೂ ಒಂದು ಚಿಕ್ಕ ಇನ್ಸಿಡೆಂಟ್ ಇಂದ ಆಟನೇ ಹಾಳಾಗ್ಬೋದು ನೋಡಿ. ಈಗ ಲಾಸ್ಟ್ ವಾರದ ತನಕ ಗಿಲ್ಲಿದು ಯಾವ ರೀತಿ ವ್ಯಕ್ತಿತ್ವ ಇತ್ತು, ತುಂಬಾ ಜನ ಇಷ್ಟಪಡ್ತಿದ್ರು. ಅದೇ ಈ ಒಂದು ವಾರದಲ್ಲಿ ಗಿಲ್ಲಿಗೆ ಎಷ್ಟು ನೆಗೆಟಿವ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ, ಅವರೇ ಆಟವನ್ನು ಅವರೇ ಹಾಳು ಮಾಡ್ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಹಾಗಾಗಿ ನೋಡೋದಾದ್ರೆ ಲಾಸ್ಟ್ ಮೂಮೆಂಟ್ ವರೆಗೆ ಹೇಳಕ್ಕಾಗಲ್ಲ. ಬಟ್ ಇವಾಗ ಈ ವಾರದಲ್ಲಿ ಒಂದು ವೇಳೆ ವೋಟಿಂಗ್ ಅಂತ ಮಾಡಿದ್ರೆ ವಿನ್ ಆಗೋದು ಬೇರೆ ಯಾರಿಗಲ್ಲ, ರಕ್ಷಿತಾನೇ ವಿನ್ ಆಗ್ತಿದ್ರು ಗ್ಯಾರಂಟಿ. ಎಷ್ಟು ಫ್ಯಾನ್ಸ್ ಇದ್ದಾರೆ, ಎಷ್ಟು ಅಂತ ಹೇಳಿದ್ರೆ ತುಂಬಾ ಜನ ವೋಟ್ ಹಾಕ್ತಿದ್ದಾರೆ. ಮಂಗಳೂರು, ಉಡುಪಿ ಸೈಡಲ್ಲೆಲ್ಲ ಎಲ್ಲರೂ ಪ್ರತಿಯೊಬ್ಬರು ವೋಟ್ ಹಾಕ್ತಾರೆ. ಬರೀ ಫ್ಯಾನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಆಗಲ್ಲ, ವೋಟ್ ಹಾಕ್ತಾರೆ. ಹಾಗಾಗಿ ಈ ವಾರದಲ್ಲಿ ಮಾಡಿದ್ರೆ ರಕ್ಷಿತಾ ವಿನ್ ಆಗ್ತಿದ್ರು. ಮತ್ತೊಂದು ಇಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಶ್ರುತಿಯವರನ್ನು ಬಿಟ್ಟು ಬೇರೆ ಯಾರು ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗ್ಲಿಲ್ಲ. ಹಾಗೆ ನೋಡೋದಾದ್ರೆ ಈ ಸೀಸನ್ ಅಲ್ಲಿ ಒಂದು ರಕ್ಷಿತಾಗೆ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಭಯಂಕರ ಕ್ರೇಜ್ ಇದೆ ರಕ್ಷಿತಾ ಅಂತ ಹೇಳಿದ್ರೆ. ರಕ್ಷಿತನಿಗೆ ಇಲ್ಲಿ ಸಮಸ್ಯೆ ಆಗಿದೆ ಏನಂತ ಹೇಳಿದ್ರೆ ಗಿಲ್ಲಿಗೆ ಸಹ ಅಷ್ಟೇ ಕ್ರೇಜ್ ಇದೆ. ಹಾಗಾಗಿ ಇವರಿಬ್ಬರ ಬಗ್ಗೆ ಲಾಸ್ಟ್ ಮೂಮೆಂಟ್ ವರೆಗೆ ಏನಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದು ಗುರುಜಿ ಅವರು ಹೇಳಿದ್ರು ಈ ಸೀಸನ್ ಅಲ್ಲಿ ಮಹಿಳೆಯವರೇ ವಿನ್ ಆಗುದು ಅಂತೇಳಿ. ಸೊ ಅವರು ಹೇಳಿದ ಪ್ರಕಾರ ಏನಾಗ್ತದೆ ಗೊತ್ತಿಲ್ಲ. ಸೊ ನಿಮ್ಗೆ ಯಾರು ವಿನ್ ಆಗಬೇಕು ಅಂತೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.